ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸಿ, ಕೆಲವು ದಿನಗಳ ಹಿಂದೆ ದಿನಾಂಕ ಮರ್ತಿದ್ದೀನಿ, ನನಗೆ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ ಅಂಥೇಳಿ ಸುದ್ದಿ ಬಂದಾಗ ಒಬ್ಬ ಶಾಸಕನಾಗಿ ಅಟ್ರಾಸಿಟಿ ಕೇಸ್ ಆದಮೇಲೆ ಸಾರ್ವಜನಿಕರ ಮುಂದೆ ಬರಬಾರ್ದು, ಗೌರವ ಅಲ್ಲ, ಕಾನೂನಿಗೆ ಗೌರವ ಅಲ್ಲ ಅನ್ನೋ ಕಾರಣದಿಂದ ನಾನು ಮನೆಯಲ್ಲೇ ಇದ್ದೆ. ಆದರೆ ನಿನ್ನೆ ಕೆಲವು ಕಾಂಗ್ರೆಸ್ನ ಕಾರ್ಯಕರ್ತರು ಹರಿಹರದ ಅಭಿವೃದ್ಧಿ ಮಾಡೋದು ಬಿಟ್ಟು ಓಡೋಗಿದ್ದಾರೆ ಅಂಥೇಳಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿರೋದು ನೋಡಿದ ಮೇಲೆ ನನಗನ್ನಿಸ್ತು, ನಾನು ಓಡೋಗಿಲ್ಲ. ಒಂದು ಅಟ್ರಾಸಿಟಿ ಕೇಸ್ ಆದಮೇಲೆ ಸಾರ್ವಜನಿಕ ಬಹಿರಂಗವಾಗಿ ಓಡಾಡೋದು ತಪ್ಪಾಗುತ್ತೆ. ಯಾಕೆಂದರೆ ಜನಸಾಮಾನ್ಯರಿಗೂ ಒಂದೇ ಕಾನೂನು, ಚುನಾಯಿತ ಪ್ರತಿನಿಧಿಗಳಿಗೂ ಕೂಡ ಒಂದೇ ಕಾನೂನು. ಕಾನೂನಿಗೆ ಅಗೌರವ ಬರಬಾರ್ದು ಅಂತೇಳಿ ನಾನೇನು ಒಳಗಿದ್ದೆ, ಅದು ದುರುಪಯೋಗ ಆಗಿದೆ ಅಂಥೇಳಿ ಇವತ್ತು ಪತ್ರಿಕಾಗೋಷ್ಠಿ ಕರಿಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ತಮ್ಮನ್ನೆಲ್ಲ ಕರೆದಿದ್ದೀನಿ. ಬಂಧುಗಳೇ, ತಮ್ಮನ್ನೆಲ್ಲ ಒಮ್ಮೆ ದುಗ್ಗತ್ತಿಗೆ, ಚಿಕ್ಕಬಿದಿರಿಗೆ ತಮ್ಮನ್ನು ಕರೆದುಕೊಂಡು ಹೋಗಿದ್ದೆ. ಭಾಳಷ್ಟು ಪತ್ರಕರ್ತರನ್ನ, ದೃಶ್ಯ ಮಾಧ್ಯಮದವ್ರನ್ನು ಕೂಡ ನಾನು ಕರ್ಕೊಂಡು ಹೋಗಿದ್ದೆ. ಆ ಸಂದರ್ಭದಲ್ಲಿ ಜಿಲ್ಲಾ ಸಚಿವರಾದಂಥ ಮಲ್ಲಿಕಾರ್ಜುನ ಅವರ ಅವ್ಯವಹಾರ, ಆ ಗುಡ್ಡಗಳನ್ನು ನುಂಗಿರ್ತಕ್ಕಂಥದ್ದು, ಹಳ್ಳಗಳನ್ನು ಮುಚ್ಚಿರ್ತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತಂದಿದ್ದೆ. ಸ್ವಲ್ಪ ಮಾತ್ರ ಪತ್ರಿಕೆಯಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ಸ್ವಲ್ಪ ಬಂತು, ಅದಿರಲಿ. ತದನಂತರ ಈ ಎಲ್ಲ ಜಿಲ್ಲಾ ಸಚಿವರ ಭ್ರಷ್ಟಾಚಾರವನ್ನು ಸರ್ಕಾರದ ಗಮನಕ್ಕೆ ತಂದೆ. ಭಾಳಷ್ಟು ಬಾರಿ ಸದನದಲ್ಲಿ ಮಾತನಾಡಿದ್ದೀನಿ. ಮುಖ್ಯ ಕಾರ್ಯದರ್ಶಿಗೆ ಲಿಖಿತ ದೂರನ್ನು ಏಪ್ರಿಲಲ್ಲಿ ಕೊಟ್ಟಿದ್ದೀನಿ. ನಾನು ಏಪ್ರಿಲ್ ತಿಂಗಳಲ್ಲಿ ಮುಖ್ಯ ಕಾರ್ಯದರ್ಶಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಆದೇಶ ಮಾಡಿದ್ದಾರೆ, ಹರೀಶ್ ಅವರು ಮಾಡಿದಂಥ ಅಪಾದನೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಹರೀಶ್ ಅವರ ಗಮನಕ್ಕೆ ತಂದು 2 ತಿಂಗಳೊಳಗಾಗಿ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತೇಳಿ ಮುಖ್ಯ ಕಾರ್ಯದರ್ಶಿಯವರು ಆದೇಶ ಮಾಡಿದರು. ಯಾವಾಗ? ಏಪ್ರಿಲ್ ತಿಂಗಳಲ್ಲಿ. ಏಪ್ರಿಲ್ ತಿಂಗಳು ಕಳೆದು ಎಷ್ಟಾಯ್ತು? ಆಗಲೇ 26 ಜನವರಿಯಲ್ಲಿ ನಾವಿದ್ದೀವಿ. ಆದರೂ ಕೂಡ ಮುಖ್ಯ ಕಾರ್ಯದರ್ಶಿಯವ್ರ ಕೈಲಿ ಈ ಹಗರಣದ ತನಿಖೆ ಕೂಡ ಪ್ರಾರಂಭ ಮಾಡಿಸೋಕ್ಕಾಗಿಲ್ಲ. ಬರೀ ಹಳ್ಳ ಮುಚ್ಚಿರೋದು ಒಂದೇ ಸರ್ವೆ ಆಗಿದೆ. ಅರಣ್ಯ ಇಲಾಖೆ ನುಂಗಿರ್ತಕ್ಕಂಥದ್ದು ತನಿಖೆ ಆಗಿಲ್ಲ. ರೆವಿನ್ಯೂ ಇಲಾಖೆ ಜಮೀನು ನುಂಗಿರೋದು ತನಿಖೆ ಆಗಿಲ್ಲ. ರೈತರಿಗೆ ಮೋಸ ಮಾಡಿ ತಗೊಂಡಿರೋದು ತನಿಖೆ ಆಗಿಲ್ಲ. ಸುಮಾರು 8-9 ತಿಂಗಳಾದರೂ ಕೂಡ ಈ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಉತ್ತರ ಕೊಡೋಕ್ಕಾಗಿಲ್ಲ. ಸದನದಲ್ಲಿ ಮಾತನಾಡಿದ್ದೀನಿ. ಭಾಳ ನೋವಾಗ್ತಕ್ಕಂಥ ವಿಚಾರ ಏನಂದರೆ, ಮುಖ್ಯ ಕಾರ್ಯದರ್ಶಿಗಳು ತನಿಖೆ ಮಾಡಿ ವರದಿ ಕೊಡಿ ಅಂತ ಕೇಳಿ 8-10 ತಿಂಗಳಾದ್ರೂ ಆಗಿಲ್ಲ. ಅದೇ ಪ್ರಶ್ನೆಯನ್ನು ಸದನಕ್ಕೆ ಕೇಳಿದರೆ ಸದನಕ್ಕೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಸದನಕ್ಕೆ ಸುಳ್ಳು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ನಾನು ಕಾರ್ಯದರ್ಶಿಯವರಿಗೆ ಕೇಳಿದೆ, ಮುಖ್ಯ ಕಾರ್ಯದರ್ಶಿಯವರಿಗೆ, ಅಲ್ಲಮ್ಮ ನಿಮ್ಮಿಂದ ವರದಿ ಕೊಡೋಕ್ಕಾಗಿಲ್ಲ ನನಗೆ, ಸದನಕ್ಕೆ ಉತ್ತರ ಕೊಡ್ತಾರಲ್ಲ, ಎಷ್ಟು ಧೈರ್ಯ ಅಧಿಕಾರಿಗಳಿಗೆ ತಪ್ಪು ಉತ್ತರ ಕೊಡ್ತಾರಲ್ಲ ಅಂತ ಕೇಳಿದಾಗ
ಆ ಅಮ್ಮಂಗೆ ನಾನು ನೋಡಿದರೆ ಸಾಕು ಭಯ ಆಗ್ತದೆ. ಜಿಲ್ಲಾಧಿಕಾರಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ನಡೆಯೋ ಹಗರಣಗಳನ್ನ ಕೇಳಿದರೆ ಅವರು ನಾನು ಆದಷ್ಟು ಬೇಗ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತೀನಪ್ಪ ಅಂತಾರೆ. ಅವರ ಜಿಲ್ಲಾ ಸಚಿವರ ದೌರ್ಜನ್ಯಕ್ಕೆ ಅಧಿಕಾರಿಗಳು ನಿಸ್ಸಹಾಯಕರಾಗಿಬಿಟ್ಟಿದ್ದಾರೆ. 20 ದಿನದ ಹಿಂದೆ ಪತ್ರಿಕಾಗೋಷ್ಠಿಯನ್ನು ಮಾಡಿದೆ. ನಿಮ್ಮ ಪತ್ರಿಕಾ ಕಚೇರಿ ನಾನು ಪತ್ರಿಕಾಗೋಷ್ಠಿ ಮಾಡಿದೆ. ಕೃಷಿ ಇಲಾಖೆಯ ಜಮೀನಿನಲ್ಲಿ ಮಣ್ಣು ತೆಗಿತಾ ಇದ್ದಾರೆ ಜಿಲ್ಲಾಧಿಕಾರಿಗಳೇ, SP ಎಲ್ಲರಿಗೂ ಹೇಳಿದೆ, ಮಾಧ್ಯಮದ ಮೂಲಕ ಹೇಳಿದೆ, ಫೋನ್ ಮಾಡಿ ಹೇಳಿದೆ. ಅನೇಕ ಕೆರೆಗಳು ಲೂಟಿ ಹೊಡಿತಾ ಇದ್ದಾರೆ ಅಂತ ಹೇಳಿದೆ. ಬಾತಿಗುಡ್ಡ 3 ಬಾತಿಗುಡ್ಡ ಇರೋದು ಈಗಾಗಲೇ 1.5 ಗುಡ್ಡಕ್ಕೆ ಬಂದಿದೆ. ಅದನ್ನೇ ಹೇಳಿದೆ. ಇಷ್ಟಾದರೂ ತನಿಖೆ ಆಗಲಿಲ್ಲ. ಇಷ್ಟಾದರೂ ಇಲಾಖೆ ಅಧಿಕಾರಿಗಳು ಅಲ್ಲಿ ಕಳ್ಳತನ ಮಾಡೋರ ಬಗ್ಗೆ ವಿಚಾರಣೆ ಮಾಡಲಿಲ್ಲ. ಮೊನ್ನೆ ನನಗೆ ಫೋನ್ ಕರೆ ಬಂತು ನಮ್ಮ ಕಾರ್ಯಕರ್ತರಿಂದ. ಮತ್ತೆ ಕೃಷಿ ಇಲಾಖೆಗೆ ಸೇರಿರ್ತಕ್ಕಂಥ ಭೂಮಿಯಲ್ಲಿ ಮತ್ತೆ ಮಣ್ಣು ತೆಗಿತಾ ಇದ್ದಾರೆ, ಮಣ್ಣು ತಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಫೋನ್ ಬಂತು. ತತ್ಕ್ಷಣ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅದು ದಾವಣಗೆರೆ ಗ್ರಾಮಾಂತರಕ್ಕೆ ಬರ್ತದೆ, ದಾವಣಗೆರೆ ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ. ನಾನು ಈಗ ನಾಗರಕಟ್ಟೆಗೆ ಹೋಗ್ತಾ ಇದ್ದೀನಿ, ಭಾಳ ಮುಖ್ಯವಾದ ಕೆಲಸ ಇದೆ, ನೀನು ನಾಗರಕಟ್ಟೆಗೆ ಬರ್ರಿ ಅಂತ ಹೇಳಿದೆ. ನಾನು ಯಾಕೆ ನಾಗರಕಟ್ಟೆ ಅಂದರೆ, ನನಗೆ ಎಲ್ಲರ ಬಗ್ಗೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀವಿ. ನಾವೇನಾದರೂ ಕಾಡಜ್ಜಿಗೆ ಜಮೀನಿಗೆ ಹೋಗ್ತೀವಿ ಅಂದ್ಬಿಟ್ರೆ ತಕ್ಷಣ ಫೋನ್ ಮಾಡಿ ಅಲ್ಲಿರ್ತಕ್ಕಂಥ ವಾಹನಗಳನ್ನೆಲ್ಲ ಕಳಿಸ್ತಾರೆ. ಹಾಗಾಗಿ ನಾಗರಕಟ್ಟೆಗೆ ಬರ್ರಿ ಅಂದೆ. ಆದರೂ ಕೂಡ ಅವ್ರಿಗೆ ಅನಿಸಿರ್ಬೇಕು ಯಾರಿಗೋ ಒಬ್ಬನಿಗೆ, ನಾಗರಕಟ್ಟೆಗೆ ಹೋಗ್ಲಿಕ್ಕೆ ಹರೀಶ್ ಅವರು ನಾಗರಕಟ್ಟೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, 100ಕ್ಕೆ 100 ಇವರು ಕಾಡಜ್ಜಿಗೆ ಹೋಗ್ತಾರೆ ಅಂತೇಳಿ ಯಾರೋ ಅಲ್ಲಿರ್ತಕ್ಕಂಥ PC-ಗೆ ಅನುಮಾನ ಆಗಿ ತಕ್ಷಣ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಆದರೂ ಕೂಡ ನಾನು ಹೋದಂಥ ಸಂದರ್ಭದಲ್ಲಿ ಆಗಲೇ JCBನೋ ಇಟಾಚಿನೋ ನನಗೆ ಗೊತ್ತಾಗಲ್ಲ, ಆಗಲೇ ಹೊರಗೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ವಿ. 16 ಲಾರಿಗಳು ಆಗಲೇ ಹೊರಗಡೆ ಬಂದಿದ್ವು. ಆ ಸಂದರ್ಭದಲ್ಲಿ ನಾನು ಸೀದಾ ನೇರವಾಗಿ ಹೋಗಬಾರ್ದು ಅಂತೇಳಿ ಅಲ್ಲಿ ಕೃಷಿ ಇಲಾಖೆಯ ಒಂದು ಕಚೇರಿ ಇದೆ, ಅಲ್ಲಿಗೋಗಿ ಇದಕ್ಕೆ ಸಂಬಂಧಪಟ್ಟಂಥವ್ರನ್ನ ನನ್ನ ಕಾರಲ್ಲೇ ಕೂರಿಸ್ಕೊಂಡು ಆ ಸ್ಥಳಕ್ಕೆ ಹೋದೆ. ಆ ಸ್ಥಳಕ್ಕೆ ಹೋಗಿ ಅವ್ರಿಗೆ ಹೇಳಿದೆ, ಇದು ಇಲಾಖೆಯ ಜಾಗದಲ್ಲಿ ಹೆಂಗೆ ಮಣ್ಣು ತೆಗಿಯಕ್ಕೆ ಬಿಟ್ಟಿದ್ದೀರಿ ಅಂತೇಳಿ ಹೇಳಿದೆ. ಅಷ್ಟೊತ್ತಿಗೆ ಸಚಿವರು ಅವ್ರ ಕಡೆಯವ್ರಿಗೆಲ್ಲ, ಸಚಿವರಿಗೂ ಕೂಡ ಹರೀಶ್ ಅವರು ಆ ಸ್ಥಳಕ್ಕೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಗೊತ್ತಾಗಿದೆ. ತಕ್ಷಣ ಅವರು ಅನೇಕ ಅವರ ಹಿಂಬಾಲಕರನ್ನು ಕಳಿಸಿ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನನಗೆ ಒಂದು ನೋವು ಏನಂದರೆ, ಎಲ್ಲ ಮಾಧ್ಯಮದವರು ಕೆರೆ ಮಣ್ಣನ್ನು ಅಂತ ಹಾಕ್ತೀರಿ. ದಯವಿಟ್ಟು ಮಾಧ್ಯಮದವ್ರಿಗೆ ಕೈ ಮುಗಿದು ಬೇಡ್ತೀನಿ. ನಾನು ಹೇಳ್ದಂಥ ಹೇಳಿಕೆಯನ್ನು ಹಾಕ್ದೇ ಇದ್ರೂ ನನಗೆ ಬೇಜಾರಿಲ್ಲ, ಆದರೆ ದಯವಿಟ್ಟು ಕೆರೆ ಮಣ್ಣು ಅಂತ ಹಾಕಿದ್ದು ಭಾಳ ನೋವಾಗಿದೆ. ನಾನು ಕೆರೆಯ ವಿಚಾರಕ್ಕೆ ಹೋಗೇ ಇಲ್ಲ. ನಾನು ಹೋಗಿರ್ತಕ್ಕಂಥದ್ದು ಸಂಪೂರ್ಣ ಕೃಷಿ ಇಲಾಖೆಗೆ ಸೇರಿದಂಥ ಸ್ಥಳಕ್ಕೆ ಹೋಗಿರ್ತಕ್ಕಂಥದ್ದು. ಆ ಸ್ಥಳದಲ್ಲಿ ಲಾರಿಯನ್ನು ಹಿಡಿದಿರ್ತಕ್ಕಂಥದ್ದು.